ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾದ ಎಚ್.ಡಿ. ಕುಮಾರಸ್ವಾಮಿಯವರ ಹುಟ್ಟುಹಬ್ಬ ಕಾರ್ಯಕ್ರಮ ಮತ್ತು ಜೆಡಿಎಸ್ 25ನೇ ವರ್ಷದ ರಜತ ಮಹೋತ್ಸವ ಕಾರ್ಯಕ್ರಮವು ಅಡಕಮಾರನಹಳ್ಳಿಯ ಶ್ರೀ ಮಾರುತಿ ಮಂದಿರದ ಹತ್ತಿರ ಬಹಳ ಅದ್ದೂರಿಯಾಗಿ ನಡೆಯಿತು. ಈ ಹುಟ್ಟುಹಬ್ಬದ ಅಂಗವಾಗಿ ಬೃಹತ್ ವೈದ್ಯಕೀಯ ಉಚಿತ ಆರೋಗ್ಯ ಶಿಬಿರ, ತಪಾಸಣೆ, ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ, ಪೌರ ಕಾರ್ಮಿಕರಿಗೆ ಮತ್ತು ವೃದ್ಧರಿಗೆ, ಮಹಿಳೆಯರಿಗೆ ಉಚಿತವಾಗಿ ಸೀರೆ, ಸ್ವೆಟರ್ ಮತ್ತು ಪ್ಯಾಂಟ್ ಶರ್ಟ್ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಮಾಜಿ ರಾಜ್ಯ ಘಟಕದ ಅಧ್ಯಕ್ಷರಾದ ಎಚ್.ಕೆ. ಕುಮಾರಸ್ವಾಮಿ, ಮಾಜಿ ಶಾಸಕರಾದ ನಾಡಗೌಡ, ನಗರ ಘಟಕದ ಅಧ್ಯಕ್ಷರಾದ ರಮೇಶ್ ಗೌಡ, ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಇ. ಕೃಷ್ಣಪ್ಪ, ಜೆಡಿಎಸ್ ಯಲಹಂಕ ಘಟಕದ ಅಧ್ಯಕ್ಷರು ವೇಣುಗೋಪಾಲ್, ಜೆಡಿಎಸ್ ಮುಖಂಡರು ಕಿತ್ತನಹಳ್ಳಿ ಡಿ. ರಾಮಕೃಷ್ಣ, ಡಿಸಿ ಗಂಗಾಧರಗೌಡ, ಯಲಹಂಕ ಮಾಜಿ ಅಧ್ಯಕ್ಷರು ಎಂ. ಕೃಷ್ಣಪ್ಪ ಮುಂತಾದ ಜೆಡಿಎಸ್ ಮುಖಂಡರುಗಳು ಹಾಗೂ ಕಾರ್ಯಕರ್ತರು ಭಾಗವಹಿಸಿದ್ದರು. ನಮಗೆ ಹೆಚ್ಚಿನ ದಿವಸ ಅವಕಾಶಗಳು ಸಿಗಲಿಲ್ಲ. ಆದರೂ ಅವ್ರಿಗೆ ಆರೋಗ್ಯ ತಪಾಸಣೆ ಮತ್ತು ಅವರ ಆರೋಗ್ಯದ ಬಗ್ಗೆ ನಿಗಾ ವಹಿಸಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ನಮ್ಮ ಪಕ್ಷದ ವತಿಯಿಂದ ಇವತ್ತು ಆರೋಗ್ಯ ಶಿಬಿರವನ್ನು ಮಾಡಿದ್ದೇವೆ. ಹೃದಯ ವೈಶಾಲ್ಯದ ಗಣಿ ಅವರು 2 ಸಾರಿ ಈ ರಾಜ್ಯದ ಮುಖ್ಯಮಂತ್ರಿ ಆಗುವ ಅವಕಾಶ ಬಂತು. ಆದರೆ ದುರ್ದೈವ, ಜನ ಮಾಡಿದ ಮುಖ್ಯಮಂತ್ರಿ ಆಗಲಿಲ್ಲ, ದೇವರು ಮಾಡಿದ ಮುಖ್ಯಮಂತ್ರಿ ಆದರು. ನಾವ್ಯಾರೂ ಕೂಡ ಬಹುಮತದ ಸರ್ಕಾರವನ್ನು ರಚನೆ ಮಾಡೋದಕ್ಕಾಗಲಿಲ್ಲ. ಅನಿವಾರ್ಯವಾಗಿ ಒಂದು ಸಾರಿ BJPಯ ಜೊತೆ ಸರ್ಕಾರ ರಚಿಸಿದ್ವಿ, ಇನ್ನೊಂದು ಸಾರಿ ಕಾಂಗ್ರೆಸ್ಸಿನ ಜೊತೆ ಸರ್ಕಾರವನ್ನು ರಚಿಸಿದ್ವಿ. ಅವರು ಮುಖ್ಯಮಂತ್ರಿ ಆದ ಅವಧಿಯಲ್ಲಿ ಅವರು ಕೊಟ್ಟಂಥ ಕಾರ್ಯಕ್ರಮಗಳು, ಈ ನಾಡು ಎಂದೂ ನೋಡಿರದ ಕಾರ್ಯಕ್ರಮಗಳನ್ನು ಈ ಜನತೆಗೆ ಕೊಟ್ಟರು. ಕುಮಾರಸ್ವಾಮಿ ಅವರು ಎಲ್ಲಿ ಹೋಗ್ತಿದ್ರು ಮುಖ್ಯಮಂತ್ರಿಗಳಾಗಿ, ಅಲ್ಲಿ ಮೊದಲು ಭೇಟಿ ಆಗ್ತಾ ಇರೋದು ಅಂಗವಿಕಲರನ್ನು. ಅಂಗವಿಕಲರು ಅವ್ರಿಗೆ ಕಣ್ಣಿಗೆ ಕಂಡ್ರೆ ಅವರನ್ನು ಮೊದಲು ಮಾತನಾಡಿಸಿ ಮುಂದೆ ಹೋಗ್ತಕ್ಕಂಥ ಪರಿಪಾಠವನ್ನು ಅವರು ಅಧಿಕಾರದಲ್ಲಿದ್ದಾಗ ಅನುಸರಿಸಿದ್ದನ್ನು ನಾವು ಜೊತೆಯಲ್ಲಿ ನೋಡಿದೆವು. ಅವರ ಮೊದಲ ಕಾರ್ಯಕ್ರಮ ಗ್ರಾಮ ವಾಸ್ತವ್ಯದ ಕಾರ್ಯಕ್ರಮ. ಇವತ್ತು ನಮ್ಮ ಸನ್ಮಾನ್ಯ ಕುಮಾರಣ್ಣನವರ 66ನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡಿದ್ದೀವಿ. ಮೊದಲನೇದಾಗಿ ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯ, ಸಕಲ ಸವಲತ್ತು ಮತ್ತು ಮುಂಬರುವ 28ರ ಚುನಾವಣೆಯಲ್ಲಿ ಅವರು ಮತ್ತೊಮ್ಮೆ NDA ಅಭ್ಯರ್ಥಿಯಾಗಿ ಮುಖ್ಯಮಂತ್ರಿಯಾಗಲಿ ಅಂತ ಆಶಿಸ್ತಾ, ಹಾಗೂ ಹಿಂದೆ ನೀಡಿದಂಥ ಹಲವಾರು ಜನಪರ ಕಾರ್ಯಕ್ರಮಗಳನ್ನು ಮುಂದೆ 28ರ ನಂತರ ಅವರು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ನಾನು ಈ ಮುಖಾಂತರ ಅವ್ರನ್ನ ಕೇಳ್ಕೊತಾ ಇದ್ದೀವಿ. ಹಾಗಾಗಿ ಇವತ್ತು ನಾವು ನಮ್ಮ ಪಕ್ಷದ 25ನೇ ವರ್ಷದ ಬೆಳ್ಳಿ ಹಬ್ಬದ ಕಾರ್ಯಕ್ರಮ ಪ್ರಯುಕ್ತ ಹಾಗೂ ಅವರ ಜನ್ಮದ ಪ್ರಯುಕ್ತ ಆರೋಗ್ಯ ಶಿಬಿರವನ್ನು, ಬೃಹತ್ ಆರೋಗ್ಯ ಶಿಬಿರವನ್ನು ಆಯೋಜಿಸಿದ್ದು, ಇಲ್ಲಿ ತಾವಾಗಲೇ ಈ ಸಾಕ್ಷೀಕರಿಸ್ತಿದ್ದೀರಿ. ನಾನೇ ಎಷ್ಟು ಜನ ಬಂದಿದ್ರು ಅಂತ ಹೇಳೋದಲ್ಲ, ನಾವು ಕೂಡ ಚಿತ್ರೀಕರಣ ಮಾಡಿದ್ದೀರಿ. ತಾವೇ ಸಾಕ್ಷೀಕರಿಸಬೇಕು, ಎಷ್ಟು ಜನ ಬಂದಿದ್ದರು, ಎಷ್ಟು ಜನ ಫಲಾನುಭವಿಗಳಿಗೆ ಇಲ್ಲಿ ಎಷ್ಟು ಜನ ಸೇರಿದ್ರು ಅಂತ ನಾವು ಸಾಕ್ಷೀಕರಿಸಿ ಹೇಳಬೇಕು. ನಾವು ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಪೌರ ಕಾರ್ಮಿಕರಿಗೆ, ಮಹಿಳೆಯರಿಗೆ ಮತ್ತು ವೃದ್ಧರಿಗೆ ನಾವು ಸುಮಾರು 2,000 ಸ್ವೆಟರ್ಗಳನ್ನು, 1,500 ಸೀರೆ ಮತ್ತು 1,000 ಬಟ್ಟೆಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈಗಾಗಲೇ ಜನಗಳಿಗೆ
ಭೋಜನ ಊಟವನ್ನು ಕೂಡ ಏರ್ಪಡಿಸಿದ್ದೀವಿ. ಅದು ನಾನ್ ವೆಜ್ಜು ಮತ್ತು ವೆಜ್ಜನ್ನು ಎರಡೂ ಕೂಡ ಮಾಡಿದ್ದೀವಿ. ಹಾಗಾಗಿ ಅವರಿಗೆ ಟೋಕನ್ ಇಶ್ಯೂ ಮಾಡಿದ್ದೀವಿ. ಇನ್ನೇನು ಕೆಲವು ನಿಮಿಷಗಳಲ್ಲಿ ಅವರಿಗೆ ಕೊಡುವಂಥ ಈ ನಮ್ಮ ಏನು ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸ್ವೆಟ್ರು ಮತ್ತು ಸೀರೆಯನ್ನು ಕೊಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇನ್ನೇನು ವಿತರಣೆ ಮಾಡ್ತೀವಿ ಅಂತ ಈ ಮುಖಾಂತರ ತಮ್ಮಲ್ಲಿ ಇವತ್ತೇನು ಯಲಹಂಕ ವಿಧಾನಸಭಾ ಕ್ಷೇತ್ರದಲ್ಲಿ JDS ಪಕ್ಷದ ರಜತ ಮಹೋತ್ಸವ ಹಾಗೂ ಕುಮಾರಣ್ಣನವರ 66ನೇ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಆಚರಿಸಿದ್ದೀವಿ. ಕರುಣಾಮಯಿ ದೇವತಾ ಮನುಷ್ಯ, ಬಡವರನ್ನು ಕಂಡ್ರೆ ಏನು ಹೃದಯ ಮಿಡಿಯುತ್ತೆ ಅಂಥ ವ್ಯಕ್ತಿಯ ಹುಟ್ಟುಹಬ್ಬ ಮಾಡೋದಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ. ಹಿಂದೆ ನನ್ನ ಹುಟ್ಟುಹಬ್ಬದಲ್ಲಿ ಅವರು ಸೆಂಟ್ರಲ್ ಮಿನಿಸ್ಟರ್ ಆಗಿದ್ದರೂ ಸಹ ನನ್ನ ಹುಟ್ಟುಹಬ್ಬಕ್ಕೆ ಫೋನ್ ಮಾಡಿ ವಿಶ್ ಮಾಡಿದರು. ಆ ಖುಷಿಗೆ ನಾವು ಅವ್ರ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಮಾಡಲೇಬೇಕು ಅನ್ನೋ ಉದ್ದೇಶದಿಂದ ಸಾವಿರಾರು ಸಂಖ್ಯೆಯ ಜನಗಳನ್ನು ಸೇರಿಸಿ ಮನಸ್ಸಿಗೆ ತೃಪ್ತಿಯಾಗೋ ರೀತಿಯಲ್ಲಿ ಹುಟ್ಟುಹಬ್ಬವನ್ನು ಆಚರಿಸಿದ್ದೀವಿ. ಮುಂದೆ 2028ಕ್ಕೆ ಖಂಡಿತವಾಗೂ ಅವರು ಈ ಮೈತ್ರಿ ಪಕ್ಷದಿಂದ ಮುಖ್ಯಮಂತ್ರಿ ಆಗೋದಲ್ಲಿ ಯಾವುದೇ ಅನುಮಾನ ಇಲ್ಲ. ಪೂರ್ಣಾವಧಿ ಮುಖ್ಯಮಂತ್ರಿ ಆದರೆ ನಮ್ಮ ರಾಜ್ಯ ಸುವರ್ಣ ರಾಜ್ಯ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾವು ಯುವಕರಲ್ಲಿ ಕೇಳ್ಕೊಳ್ಳೋದು, ಇಂಥ ಹೃದಯವಂತ ಮುಖ್ಯಮಂತ್ರಿ ಪ್ರಾಂತೀಯ ಪಕ್ಷಕ್ಕೆ ಬೆಂಬಲ ಕೊಟ್ಟು JDS ಪಕ್ಷವನ್ನು ಅಧಿಕಾರ ತೆಗೆಯೋದಕ್ಕೆ ಎಲ್ಲರೂ ಕೈ ಜೋಡಿಸಿ ರಾಜ್ಯದ ಅಭಿವೃದ್ಧಿಗೆ ಶ್ರಮಿಸಿ ಅಂತ ಹೇಳ್ತಾ ಇನ್ನೊಂದು ಮಾತು. ವರದಿ ಹನುಮಂತರಾಜ್, ವಿಸ್ಮಯ ನ್ಯೂಸ್ ಕನ್ನಡ, ಯಲಹಂಕ.